ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ದೇವರದಿಂದ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಮಯ ಸಂಜೆ 7:30 ಆಗಿದೆ. ನಮ್ಮ ಕಡೆ ಎಲ್ಲ ಮಣ್ಣಿ ಅಂತ ಮಾಡ್ತಾರೆ, ಅದನ್ನ ಹಾಲ್ಬಾಯಿ ಅಂತಾನೂ ಕರೀತಾರೆ, ಅಕ್ಕಿ ಹಾಲ್ಬಾಯಿ. ಸೊ ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀವಿ. ಸ್ವಲ್ಪ ಟೈಮ್ ತಗೊಳುತ್ತೆ ಅದನ್ನ ಮಾಡಕ್ಕೆ. ಸೊ ಅಷ್ಟೊತ್ತಿಗೆ ಬೆಳಗ್ಗೆ ಬೇಗ ಮಾಡಕ್ ಆಗಲ್ಲ, ಮಗಳು ಸ್ಕೂಲ್ ಎಲ್ಲ ಇರೋದ್ರಿಂದ ಇವತ್ತು ರಾತ್ರಿನೇ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಬಿಡೋಣ, ನಾಳೆ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ತಿನ್ಕೋಬಹುದು ಅಂತ ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡು ಇಡ್ತಾ ಇದೀವಿ. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅಕ್ಕಿ ಹಾಲ್ಬಾಯಿ ಮಾಡೋಕ್ಕೆ 1.5 ಕಪ್ಪಷ್ಟು ಅಕ್ಕಿನ ಬೆಳಗ್ಗೆನೇ ನೆನೆ ಹಾಕಿದ್ದೆ, ಅದನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ 1.5 ಕಪ್ಪಷ್ಟು ಬೆಲ್ಲ. ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಾದರೂ ಬೆಲ್ಲ ತೊಗೋಬೋದು. ಹಾಗೆಯೇ 6ರಿಂದ 7 ಏಲಕ್ಕಿ. ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನೀರು, ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿರೋ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ 2 ಪಟ್ಟು ನೀರನ್ನು ಹಾಕ್ಕೋಬೇಕು. ನೀವು ಅಂದರೆ ಎಷ್ಟು ಬ್ಯಾಟರ್ ಇರುತ್ತೆ ಅದರ 2ರಷ್ಟು ನೀರನ್ನು ಹಾಕ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂದರೆ ನೀರು ದೋಸೆ ಹಿಟ್ಟಿಗಿಂತಲೂ ಜಾಸ್ತಿ ನೀರಾಗಿರಬೇಕು ಇದು. ಸೊ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಲೋ ಇಂದ ಮೀಡಿಯಮ್ ಫ್ಲೇಮು, ಜೋರಾಗಿಡಬಾರ್ದು ಫ್ಲೇಮು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕು. ಹಾಗೆಯೇ ಒಂದು ಸೌಟಿಂದ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಸೊ ಅದರಿಂದ ಈ ಥರ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಇದೇ ಒಂದು ಕಷ್ಟದ ಕೆಲಸ ಅಂದರೆ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಆರಾಮಾಗಿ ಆಗಿಬಿಡುತ್ತೆ, ಆಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತಲ್ವ. ಸೊ ಆವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ, ಅಲ್ಲದೆ ಒಂದು ಸ್ವಲ್ಪ ಬಿಸಿ ಕೈಗೆ ತಾಗುತ್ತಲ್ವ. ಸೊ ಅವಾಗ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿದೆ ಅಂತ. ತುಪ್ಪನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು ಬಟ್ಲನ್ನ ತೊಗೊಂಡಿದ್ದೀನಿ. ಬಟ್ಲಿಗೆ ನೀಟಾಗಿ ತುಪ್ಪನ ಸವರ್ಕೊಂಡು ನಾವು ಮಾಡ್ಕೊಂಡಿರುವಂತಹ ಮಿಶ್ರಣನ ಇದಕ್ಕೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಇದ್ರ ಮೇಲೆ ಇನ್ನೊಂದು ಚೂರು ತುಪ್ಪನ ಈ ಥರ ಸವರ್ಕೋಬೇಕು. ಇಷ್ಟಾದರೆ ನಮ್ಮ ಅಕ್ಕಿ ಹಾಲ್ಬಾಯಿ ರೆಡಿ ಆಗುತ್ತೆ. ಇದನ್ನು ತಣ್ಣಗಾದ್ಮೇಲೆ ನೀವು ಕಟ್ ಮಾಡಿ ತಿನ್ಬೋದು. ಬಟ್ ಇದು ನಾನು ನಾಳೆ ಬ್ರೇಕ್ಫಾಸ್ಟ್ಗಂತ ಮಾಡಿರೋದು. ಬೆಳಗ್ಗೆ ಇಷ್ಟನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಟೈಮ್ ತೊಗೊಳುತ್ತಲ್ವ. ಸೊ ಅದಕ್ಕೋಸ್ಕರ ಇವತ್ತು ರಾತ್ರಿನೇ ಮಾಡಿ ಇಡ್ತಾ ಇದ್ದೀವಿ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ಟೈಮ್ ಇವಾಗ 4:15 ಆಗಿದೆ. ಇವತ್ತೊಂದು ಸ್ವಲ್ಪ ಲೇಟ್ ಆಗಿದೆ, ಯಾಕಂದರೆ ನಿನ್ನೆ ಹಾಲ್ಬಾಯಿ ಎಲ್ಲ ಮಾಡಿ ಆಮೇಲೆ ಕಿಚನ್ ಕ್ಲೀನಿಂಗು ಅದೆಲ್ಲ ಆಗುವಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡ್ತು. ಅಲ್ಲದೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋ ಕೆಲಸ ಬೇರೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ಒಂದು 1/2 hour ಲೇಟ್ ಆಗಿದ್ದೆ. ಯೂಶ್ವಲಿ ನಿಮ್ಗೆ ಗೊತ್ತಿದೆ ನಾನು 3:45 to 4 AM ಒಳಗಡೆ ನಾನು ಹೇಳ್ತೀನಿ. ಬಟ್ ಇವತ್ತು 4:15 ಎದ್ದು ಫಸ್ಟ್ ಮಾಡೋ ಕೆಲಸ ಅಂದರೆ ನಾನು ಡೈರೆಕ್ಟಾಗಿ ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ. ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು 1 ಗ್ಲಾಸ್ ನೀರು ಕುಡಿಯೋದು. ನನಗೆ ನನ್ನ ಅರ್ಲಿ ಮಾರ್ನಿಂಗ್ ರೂಟೀನ್ ಒಂದು ವೀಡಿಯೋದಲ್ಲಿ ತುಂಬ ಜನ ಕ್ವಶನ್ ಕೇಳಿದ್ದೀರಾ. ನನಗೂ ಬೇಗ ಹೇಳ್ಬೇಕು ಅಂತ ತುಂಬ ಆಸೆ ಅಕ್ಕ, ಬಟ್ ಹೇಳೋಕ್ಕಾಗ್ತಾ ಇಲ್ಲ, ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ಅಂತ. ಸೊ ಇದು ಮೇನ್ ಇದಕ್ಕೊಂದು ಟಿಪ್ಸು ಅಂದರೆ, ನೀವು ಎದ್ದ ತಕ್ಷಣ ಎಚ್ಚರ ಆಗುತ್ತಲ್ವ, ಎಚ್ಚರ ಆದ ತಕ್ಷಣ ಡೈರೆಕ್ಟಾಗಿ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಬಿಡಿ. ತಣ್ಣೀರನ್ನು ಮುಖಕ್ಕೆ ಮತ್ತು ಕಣ್ಣಿಗೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಡೈರೆಕ್ಟ್ ಅಲ್ಲಿಂದ ಕಿಚನ್ಗೆ ಹೋಗ್ಬಿಡಿ. ಕಿಚನ್ಗೆ ಹೋಗ್ಬಿಟ್ಟು ಒಂದು ದೊಡ್ಡ ಗ್ಲಾಸಷ್ಟು ತಣ್ಣೀರು, ನಾರ್ಮಲ್ ನೀರಿರುತ್ತೆ, ಬಿಸಿನೀರಲ್ಲ, ತಣ್ಣೀರನ್ನು ತೊಗೊಂಡು ಕುಡೀರಿ. ಇದಿಷ್ಟು ಮಾಡಿದ್ರೆ ಸಾಕು, ನಮಗೆ ತಿರ್ಗಾ ಮಲ್ಕೋಬೇಕು ಅಂತ ಅನಿಸಲ್ಲ. ಏನೇ ನಿದ್ದೆ ಇದ್ರೂ ಓಡೋಗ್ಬಿಡುತ್ತೆ. ನಾನು ಇದನ್ನು ತುಂಬ ಟೈಮಿಂದ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆ ಇನ್ನೊಂದಷ್ಟು ಟಿಪ್ಸ್ಗಳನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಬೆಳಗ್ಗೆ ಬೇಗ ಹೇಳೋದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಯಾಕಂದರೆ ಅಭ್ಯಾಸ ಇರಲ್ವಲ್ಲ. ಅದಾದಮೇಲೆ ಒಂದು ಸಲ ಪ್ರಾಕ್ಟೀಸ್ ಆಗಿಬಿಡ್ತು ಅಂದರೆ ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಅದೇ ಟೈಮ್ಗೆ ನಿಮ್ಗೆ ಎಚ್ಚರ ಆಗುತ್ತೆ. ಇನ್ನು ನೀರೆಲ್ಲ ಕುಡ್ದಾದ್ಮೇಲೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ಬೇಗ ಒಂದು ಒರೆಸ್ಬಿಡೋಣ ಅಂತ, ಯಾಕಂದರೆ ಊರಿಂದ ಅಪ್ಪ ಅಮ್ಮ ಬಂದಿದ್ದಾರಲ್ವ. ಸೊ ಪಪ್ಪ ಒಂದು ಸ್ವಲ್ಪ ಬೇಗ ಹೇಳ್ತಾರೆ. ಬೇಗ ಎದ್ದು ಅವ್ರದ್ದು ಪ್ರೇಯರು ಮೆಡಿಟೇಷನ್ ಎಲ್ಲ ಇರುತ್ತೆ. ಅದಾದಮೇಲೆ ಅವ್ರು ಎಕ್ಸಸೈಸ್ ಎಲ್ಲ ಮಾಡ್ತಾರೆ. ಸೊ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ವ ಅಂತ ಅವ್ರು ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕಸ ಗುಡಿಸಿ ಒಂದು ಒರೆಸ್ಬಿಟ್ರೆ ನಂತರ ಅವ್ರ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಪಟ ಕೆಲಸನೆಲ್ಲ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ವೀಡಿಯೋದಲ್ಲೆಲ್ಲ ಬರೋಕ್ಕೆ ಒಂದು ಸ್ವಲ್ಪ ಮುಜುಗರ.
ಹಾಗೆಯೇ ನಾನು ಬ್ಯಾಂಗ್ಳೂರು ಮನೇನ ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಅಲ್ಲೆಲ್ಲ ಹೇಗಿತ್ತು ಅಂದರೆ ಪ್ರತಿಯೊಂದು ಮನೆಗೂ ಸಪ್ರೇಟ್ ಗೇಟ್ ಥರ ಇತ್ತು. ಸೊ ನಾವು ಗೇಟ್ಗೆ ಲಾಕ್ ಹಾಕೊಂಡ್ಬಿಡ್ತಾ ಇದ್ವಿ. ಸೊ ಬೆಳಗ್ಗೆ ಎದ್ದು ಫಸ್ಟ್ ಮಾಡೋ ಕೆಲಸ ಅಂದರೆ ಡೋರ್ ಓಪನ್ ಮಾಡಿಬಿಡೋದು. ಸೊ ತಂಪು ಗಾಳಿ ಎಲ್ಲ ಒಳಗಡೆ ಬರ್ತಾಯಿತ್ತು. ಅಲ್ಲದೆ ಹೊರಗಡೆ ರಂಗೋಲಿ ಹಾಕೋದು ಈ ಥರದ್ದೆಲ್ಲ ಇತ್ತು. ಬಟ್ ಇಲ್ಲೇನಂದರೆ ಇದು ಅಪಾರ್ಟ್ಮೆಂಟ್ ಅಲ್ವಾ, ಸೊ ಅದರಿಂದ ಡೋರ್ ಓಪನ್ ಇಡೋಕ್ಕೂ ಆಗಲ್ಲ. ಒಂದು ಸ್ವಲ್ಪ ಹೊತ್ತು ಡೋರ್ ಓಪನ್ ಇಡ್ತು ಅಂದರೆ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾರೆ ಒಳಗಡೆ. ಸೊ ನನಗೆ ಒಂಥರ ಅನಿಸುತ್ತೆ. ಅಲ್ಲದೆ ಇಲ್ಲಿ ರಂಗೋಲಿ ಎಲ್ಲ ಹಾಕೋ ಥರ ಇಲ್ಲ, ಅಂದರೆ ಪೌಡರಲ್ಲಿ ಹಾಕುವಾಗೆಲ್ಲ ಚಾಕ್ ಪೀಸಲ್ಲಿ ಹಾಕಬೇಕು. ಸೊ ಚಾಕ್ ಪೀಸಲ್ಲಿ ಹಾಕಿದ್ರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ನಾನು ಸ್ಟಿಕ್ಕರ್ ರಂಗೋಲಿ ಹಾಕ್ಬಿಟ್ಟಿದ್ದೀನಿ. ನಮಗಿಂತ ಮುಂಚೆ ಇದ್ದವರು ಸ್ಟಿಕ್ಕರ್ ರಂಗೋಲಿನೇ ಹಾಕೋತಿದ್ರು ಅನಿಸುತ್ತೆ. ಅಲ್ಲೆಲ್ಲ ಒಂದು ಸ್ವಲ್ಪ ಸ್ಟಿಕ್ಕರೆಲ್ಲ ಹಾಗೆ ಅಂಟ್ಕೊಂಡಿತ್ತು. ಅಲ್ಲದೆ ಇಲ್ಲಿ ಚಾಕ್ ಪೀಸಲ್ಲಿ ರಂಗೋಲಿ ಹಾಕಿದ್ರೂ ಅದು ಸ್ವಲ್ಪ ಹೊತ್ತಲ್ಲೇ ಹೋಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಮಕ್ಕಳಿದಾರಲ್ವ, ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಅಳಿಸಾಕ್ಬಿಡ್ತಾರೆ. ಸೊ ಅದಕ್ಕೆ ರಿಸ್ಕೇ ಬೇಡ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ರಂಗೋಲಿ ಹಾಕ್ಬಿಟ್ಟಿದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ದೇವರಿಗೆ ಪೂಜೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ಇದು ನಿನ್ನೆ ಮಾಡಿರೋ ಹಾಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಮೃದುವಾಗಿರುತ್ತೆ, ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದಳು. ಹಾಗೆಯೇ ಟಿಫಿನ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಕಳಿಸ್ದೆ. ಯಾಕಂದರೆ ಬೇರೆ ಮಕ್ಕಳು ಕೆಲವೊಂದು ಸಲ ಕೇಳ್ತಾರಂತೆ. ಸೊ ಅದಕ್ಕೆ ಹೇಳಿದ್ದೀನಿ, ಯಾರಾದರೂ ಕೇಳಿದ್ರೆ ನೀನು ತಿನ್ನೋಕ್ಕಿಂತ ಮುಂಚೆ ಅವರು ಕೊಟ್ಬಿಟ್ಟು ನಂತರ ತಿನ್ನು ಅಂತ ಹೇಳಿದ್ದೀನಿ. ಹಾಗೆಯೇ ಈಗ ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಲಂಚ್ಗೆ ಅನ್ನ, ಬೇಳೆ ಸಾರು ಮತ್ತು ಕ್ಯಾಬೇಜ್ ಪಲ್ಯ ಮಾಡೋದು ಅಂತ. ಸೊ ಇವಾಗ ಮೊದಲಿಗೆ ಬೇಳೆ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಕ್ಯಾಬೇಜ್ ಪಲ್ಯ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅಮ್ಮ ಮಾಡೋ ಕ್ಯಾಬೇಜ್ ಪಲ್ಯ ತುಂಬಾ ಇಷ್ಟ. ನಾನು ಚಿಕ್ಕದಿರುವಾಗೆಲ್ಲ ಹೇಗೆ ಅಂದರೆ ಕೆಲವೊಂದೆಲ್ಲ ತರಕಾರಿ ತಿಂತಾನೇ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಬೆಂಡೆ ಸಾರು ಇರ್ಬೋದು, ಇಲ್ಲ ಕೆಲವೊಂದೆಲ್ಲ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ನಾನು ಅದೇನಾದರೂ ಮಾಡಿದ್ರೆ ನಾನು ಊಟನೇ ಮಾಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಏನೇ ಅಮ್ಮ ಮಾಡಿಕೊಟ್ರು ತಿಂತೀನಿ. ಅಲ್ಲದೆ ಇವಾಗ ನನ್ನ ಮಗಳಿಗೆ ತಿನ್ನಿಸೋದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಸೊ ಅವಳಿಗೋಸ್ಕರ ನಾನು ತಿನ್ನಬೇಕಾಗಿ ಬಂದಿದೆ. ಸೊ ಹೇಳ್ತಾ ಇರ್ತೀನಿ, ಅದು ಹೆಲ್ತ್ಗೆ ಒಳ್ಳೆಯದು, ಇದು ಹೆಲ್ತ್ಗೆ ಒಳ್ಳೆಯದು, ತಿನ್ನು 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 ಅಂತ. ಸೊ ಅದನ್ನೇ ಅಮ್ಮ ಹೇಳಿ ನಗ್ತಾಯಿದ್ರು. ನೀನು ಚಿಕ್ಕದಿರುವಾಗ ತಿಂತಾ ಇರಲಿಲ್ಲ, ಬಟ್ ಇವಾಗ ನಿನ್ನ ಮಗಳಿಗೆ ಫೋರ್ಸ್ ಮಾಡ್ತೀಯ ತಿನ್ನು ಅಂತ. ಸೊ ಹಾಗೆ ಅಲ್ವಾ, ನಾವು ಚಿಕ್ಕದಿರುವಾಗ ಯಾವುದೋ ಎಲ್ಲನೂ ಅಂದರೆ ತುಂಬ ಚೂಸಿಯಾಗಿರ್ತೀವಿ. ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ ಅಂತಿರ್ತೀವಿ. ಬಟ್ ನಾವು ದೊಡ್ಡವರಾಗ್ತಾ ಬಂದಂಗೆ, ಸ್ಪೆಷಲಿ ಒಂದು ತಾಯಿ ಆದಮೇಲೆ ನಮಗೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗೆಯೇ ಇವಾಗ ಅಮ್ಮ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು 2 ರಿಂದ 3 ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಇದಿಷ್ಟನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಅಂದರೆ ಸಣ್ಣಗೆ ಹೆಚ್ಚಿರುವಂತಹ ಕ್ಯಾಬೇಜನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಈಗ ಇದಕ್ಕೆ ಕಪ್ಪು ಕಡಲೆ ಬರುತ್ತಲ್ವ, ಸೊ ಕಪ್ಪು ಕಡಲೆ ಬೇಯಿಸಿರುವಂಥದ್ದು ಅದನ್ನು 1 ಕಪ್ಪಷ್ಟು ಇಲ್ಲಿ ತೊಗೊಂಡಿದ್ದೀನಿ, ಬೇಯಿಸಿರುವಂತಹ ಕಪ್ಪು ಕಡಲೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಿ. ಸೊ ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆ ಪೌಡರನ್ನು ಫಸ್ಟಿಗೆ ಮಾಡ್ಕೋಬೇಕು. ಈ ಪೌಡರ್ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಹಾಗೆಯೇ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 3 ರಿಂದ 4 ಕೆಂಪು ಮೆಣಸು, ಹಾಗೆಯೇ ಒಂದು 4 ಎಸಳು ಬೆಳ್ಳುಳ್ಳಿ. ಇದಿಷ್ಟನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡ್ರೆ ನಮ್ಮದು ಮಸಾಲ ಪೌಡ್ರ್ ರೆಡಿ ಆಗುತ್ತೆ. ನೀವು ನೋಡ್ಬೋದು ಯಾವ ಥರ ಇದಿದೆ ಅಂತ. ನಂತರ ಈಗ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಆಮೇಲೆ ಇವಾಗ ಮಾಡ್ಕೊಂಡಿರುವಂತಹ ಪೌಡರು ಜೊತೆಗೆ ಒಂದು ಚಿಕ್ಕ ಪೀಸಷ್ಟು ಹುಳಿ, ನೀವು ನೋಡ್ಬೋದು ಚಿಕ್ಕ ಪೀಸಷ್ಟು ಹುಳಿನ ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡಬಾರ್ದು, ಹಾಗೆಯೇ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಂಡು ನಂತರ ಇದನ್ನು ನಾವು ಈ ಪಲ್ಯಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಇದನ್ನು 1-2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸಿದ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ಈ ಪಲ್ಯದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಹಾಗೆಯೇ ಸಂಜೆ ಸ್ನ್ಯಾಕ್ಸ್ಗೆ ಮಸಾಲೆ ವಡೆ ಮಾಡೋಣ ಅಂತ ಅಮ್ಮ ಹೇಳಿದ್ರು. ಸೊ ಅದಕ್ಕೆ 1 ಕಪ್ಪಷ್ಟು ಕಡಲೆಬೇಳೆನ ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ.
ನಂತರ ಇದನ್ನು ಪಲ್ಸ್ ಮೋಡಲ್ಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೀರೆಲ್ಲ ಏನು ಆ್ಯಡ್ ಮಾಡ್ಕೋಬೇಡಿ, ಹಾಗೇ ಒಂದು ಪಲ್ಸ್ ಮೋಡಲ್ಲಿ ಒಂದು 5-6 ಸುತ್ತು ತಿರುಗಿಸಿದ್ರೆ ಸಾಕು. ನೀವು ನೋಡ್ಬೋದು ಇನ್ನೂ ತರಿಯಾಗಿದೆ, ಇನ್ನೂ ಬೇಳೆ ಏನಿದೆ ಅದು ಚೆನ್ನಾಗಿ ಗ್ರೈಂಡ್ ಆಗಿರಬಾರ್ದು, ಹಾಗೆ ಬಾಯಿಗೆ ಸಿಗೋ ಥರ ಇರಬೇಕು. ನಂತರ ಇದಕ್ಕೆ ಒಂದು 2 ಕೆಂಪು ಮೆಣಸು ಇರುತ್ತಲ್ವ, ಡ್ರೈ ಚಿಲ್ಲಿ, ಅದನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಇದ್ರ ಬದಲು ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬೋದು. ಹಾಗೆಯೇ ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಕರಿಬೇವು, ಒಂದು 2 ಇಂಚಷ್ಟು ಶುಂಠಿ, ಹಾಗೆಯೇ ಒಂದು 5-6 ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಂತರ ಇದನ್ನು ಈ ಬೇಳೆ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜದ ಪುಡಿನ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಚಿರೋಟಿ ರವೆ ಅಂತ ಸಿಗುತ್ತಲ್ವ, ಸೊ ಅದನ್ನು ಹಾಕ್ಕೋಬೇಕು. ಇದು ಹಾಕೋದ್ರಿಂದ ವಡೆ ತುಂಬ ಗರಿಯಾಗಿ ಬರುತ್ತೆ. ಆಮೇಲೆ ಒಂದು 2 ಸ್ಪೂನು, ಜಾಸ್ತಿ ಏನು ಬೇಡ, 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೀರು ಬೇಕಾ ಅಂತ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದ್ರದ್ದು ಹದ ಹೆಂಗೆ ಅಂದರೆ ಈ ಉಂಡೆ ಕಟ್ಕೊಂಡು ವಡೆ ತಟ್ಟಕ್ಕೆ ಬರುತ್ತಾ ಅಂತ ನೋಡಬೇಕು. ಆ ಥರ ಬಂದರೆ ಇದು ಹದ ಸರಿಯಾಗಿದೆ ಅಂತ ಅರ್ಥ. ನಂತರ ಇದರಲ್ಲಿ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ನಂತರ ಇದನ್ನು ನೀಟಾಗಿ ವಡೆ ಥರ ತಟ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನಮ್ಮ ಮಸಾಲೆ ವಡೆ ರೆಡಿ ಆಗುತ್ತೆ. ಸೊ ಇದು ಟೀಗೆ, ಕಾಫಿಗೆ ಒಳ್ಳೆ ಸ್ನ್ಯಾಕ್ ಥರ ನೀವು ತಿನ್ಬೋದು, ಇಲ್ಲಾಂದರೆ ಊಟದ ಜೊತೆನೂ ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಇನ್ನು ಇದಕ್ಕೆ ಒಣ ಕೊಬ್ಬರಿ ಕೂಡ ಹಾಕೋತಾರೆ. ಒಣ ಕೊಬ್ಬರಿನ ಚಿಕ್ಕ ಪೀಸ್ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಒಣ ಕೊಬ್ಬರಿ ಇಲ್ಲ, ಸೊ ಅದರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಅದನ್ನು ಹಾಕೋಬೋದು. ಇದು ನೆಕ್ಸ್ಟ್ ಡೇ ವಿಡಿಯೋ. ಸೊ ಲಾಸ್ಟ್ ಟೈಮು ಅಪ್ಪ ಅಮ್ಮ ಶಿಫ್ಟಿಂಗ್ ಟೈಮಲ್ಲಿ ಬಂದಿದ್ದರು. ಸೊ ಆವಾಗ ನಮಗೆ ಶಿಫ್ಟಿಂಗು, ಆಮೇಲೆ ಅರೇಂಜಿಂಗು, ಕ್ಲೀನಿಂಗು ಇದರಲ್ಲೇ ನಮ್ಮ ಟೈಮ್ ಹೋಯಿತು. ಅವರನ್ನು ಎಲ್ಲೂ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದಕ್ಕೆ ಈ ಸಲ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹಸ್ಬೆಂಡ್ ಹೇಳಿದ್ರು. ಸೊ ಅದಕ್ಕೆ ದೇವಸ್ಥಾನಕ್ಕೆಲ್ಲಾದರೂ ಹೋಗೋಣ ಅಂತ ನಾವು ಇವಾಗ ಹೊರಟಿದ್ದೀವಿ. ಬ್ರೇಕ್ಫಾಸ್ಟು ಹೊರಗಡೆನೇ ಮಾಡ್ತಾಯಿದ್ದೀವಿ, ಯಾಕಂದರೆ ಮನೇಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಹೊರಗಡೆನೇ ಮಾಡೋಣ ಅಂತ ಹೇಳಿದ್ರು. ಸೊ ನಾವು ಮೊದಲಿಗೆ ಒಂದು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲೇನಂದರೆ ನನಗೆ ವಿಡಿಯೋ ಮಾಡೋಕ್ಕೆ ನೆನಪೇ ಇರಲಿಲ್ಲ. ವಾಪಸ್ ಬರುವಾಗ ನೆನಪಾಯಿತು. ಸೊ ಅದಾದಮೇಲೆ ಒಂದು ಶ್ರೀರಾಮ್ ದೇವರ ದೇವಸ್ಥಾನಕ್ಕೆ ಹೋದ್ವಿ. ಸೊ ಆವಾಗ ನಮ್ಮಮ್ಮ ಫಸ್ಟ್ಗೆ ಹೇಳ್ಬಿಟ್ರು, ವಿಡಿಯೋ ಮಾಡ್ಕೊಂಬಿಡು, ಆಮೇಲೆ ಮರ್ತೋಗ್ಬಿಡ್ತೀಯ ಅಂತ. ಸೊ ಅದಕ್ಕೆ ಮೊದಲಿಗೆ ಅಲ್ಲಿ ಅರ್ಚಕರ ಹತ್ರ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ. ಯಾಕಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪರ್ಮಿಷನ್ ಇರಲ್ಲ. ಸೊ ಅವರು ಹೊರಗಿಂದ ಬೇಕಾದರೆ ಮಾಡ್ಕೊಳ್ಳಿ, ಈ ಗರ್ಭಗುಡಿ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂದರು. ಸರಿ ಅಂತ ಹೊರಗಿಂದು ಅಷ್ಟೇ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ. ಆಲ್ಮೋಸ್ಟ್ ಒಂದು 200 ವರ್ಷ ಹಳೆ ದೇವಸ್ಥಾನ ಅಂತೆ. ಈ ಅರಮನೆ ಎಲ್ಲ ಇರುತ್ತಲ್ವ ಆ ಶೈಲಿಯಲ್ಲಿ ಕಟ್ಟಿರೋ ದೇವಸ್ಥಾನ ಇದು. ತುಂಬ ಕಲರ್ಫುಲ್ ಆಗಿತ್ತು. ಸೊ ನನಗೂ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಪ್ರಶಾಂತವಾಗಿತ್ತು ಆ ಜಾಗ. ಆಮೇಲೆ ಯಾರೋ ಒಂದು ಗ್ರೂಪ್ ಥರ ಯಾರೋ ಬಂದಿದ್ರು, ಅವ್ರು ಭಜನೆ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಕೇಳ್ಕೊಂಡು ಅಲ್ಲೇ ತುಂಬ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನಂದು ಒಂದು ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಾದರೂ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.